ಜೈ ಗುರುದೇವ್. ಮನುಷ್ಯನಿಗೆ ಗುರು, ತಂದೆ ತಾಯಿ ಯಾಕೆ ಕೊಟ್ಟಿದ್ದಾನೆ ಭಗವಂತ? ಯಾಕೆ ಅವ್ರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ? ಯಾಕೆ ಅವ್ರು ನಿಮ್ಮನ್ನು ಕಾಪಾಡ್ತಾರೆ? ಯಾಕೆ ನಿಮ್ಮನ್ನು ಅವ್ರ ಬಗ್ಗೆ ಕಾಳಜಿ ವಹಿಸ್ತಾರೆ? ಯಾಕೆ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ? ನಿಮ್ಮಿಂದ ಎಷ್ಟೇ ಅವಮಾನ ಆಗಿದ್ರು, ನಿಮ್ಮಿಂದ ಎಷ್ಟೇ ತೊಂದರೆ ಆಗಿದ್ರು ಕೂಡ ತಂದೆ ತಾಯಿಗಳಾಗಲಿ ಗುರುಗಳಾಗಲಿ ನಿಮ್ಮನ್ನು ಕೆಟ್ಟ ದಾರಿ ಕರ್ಕೊಂಡು ಹೋಗೋರು. ಆದರೆ ನಿಮ್ಮನ್ನು ಕೆಟ್ಟ ದಾರಿ ಕರ್ಕೊಂಡು ಹೋಗೋರು ನಿಮ್ಮ ಜೊತೆಲೇ ಇರ್ತಾರಲ್ಲ, ನಿಮ್ಮ ಜೊತೆಲೇ ಊಟ ಮಾಡಿ, ನಿಮ್ಮ ಜೊತೆಲೇ ನಿದ್ದೆ ಮಾಡಿ, ನಿಮ್ಮ ಜೊತೆಲೇ ಅನುಕೂಲ ಪಡ್ಕೊಂಡು ಇರ್ತಾರಲ್ಲ, ಹಿತಶತ್ರುಗಳು ಅಂತ. ಅಂದರೆ ಹೊರಗಡೆ ಪ್ರಪಂಚಕ್ಕೆ ಮನಸ್ಸಲ್ಲಿ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾರೆ, ಅಲ್ಲ ಒಳಗಡೆ ಪ್ರಪಂಚದಲ್ಲಿ ಅದು ಒಳಗಡೆ ಇರೋ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಒಬ್ಬ ಮನುಷ್ಯನ ಏಳಿಗೆ ಯಾಕಾಗಲ್ಲ ಅಂದರೆ ಇದೇ ಕಾರಣಕ್ಕೆ. ಮನಸ್ಸಲ್ಲಿ ಕೆಟ್ಟದ್ದು ಇಟ್ಕೊಂಡ್ರೆ ಖಂಡಿತ ಯಾರಿಗೂ ಒಳ್ಳೆಯದಾಗಲ್ಲ. ಮನಸ್ಸನ್ನು ಹಾಳು ಮಾಡಿಕೊಂಡು, ಮನಸ್ಸನ್ನು ಕೆಡಿಸ್ಕೊಂಡು ಇನ್ನೊಬ್ಬರು ಮನೆಯವರಿಗೆ ಕೆಲಸ ಮಾಡ್ತಾರಲ್ಲ ಹಿತಶತ್ರುಗಳು, ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಆ ಕ್ಷಣಕ್ಕೆ ಉದ್ಧಾರ ಆಗ್ಬೋದು, ಅವ್ರಿಗೆ ಖುಷಿ ಸಿಗ್ಬೋದು, ಅವ್ರಿಗೆ ಆನಂದ ಸಿಗ್ಬೋದು, ತೃಪ್ತಿ ಆಗ್ಬೋದು. ಆದರೆ ಜೀವನದಲ್ಲಿ ಯಾವತ್ತೂ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅವ್ರ ಮನಸ್ಸು ಆಲ್ರೆಡಿ ಕೊಳ್ತೋಗಿರೋ ನೀರಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ. ಆದರೆ ಅವ್ರು ಅಂದ್ಕೊಂಡಿರ್ತಾರೆ ನಾವು ಅಮೃತ ಕೆರೆಯಲ್ಲಿ ಜೀವನ ಮಾಡ್ತಾಯಿದ್ದೀವಿ, ನಾವು ಶ್ರೇಯಸ್ಸಾಗಿ ಬದುಕ್ತಿದ್ದೀವಿ ಅಂತೆ. ಆದರೆ ಇಲ್ಲ, ಅವರು ಕೊಳ್ತೋಗಿರೋ ನೀರಲ್ಲಿ ಜೀವನ ಮಾಡ್ತಿರ್ತಾರೆ. ಹಿತಶತ್ರುಗಳು ಯಾವತ್ತೂ ಕೂಡ ಅವ್ರು ಹಾಗೇ ಇರ್ತಾರೆ. ಯಾರು ಜೀವನದಲ್ಲಿ ಉನ್ನತವಾದ ಸ್ಥಾನದಲ್ಲಿ ಹೋಗಬೇಕು ಅಂತ ಅವರ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೋ, ಅವ್ರು ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟೇ ಅನಾನುಕೂಲಗಳಾದರೂ ಕೂಡ ಅವರ ಸಾಧನೆ ಅವ್ರು ಮಾಡೇ ಮಾಡ್ತಾರೆ. ಅವ್ರ ಜಗತ್ತಿಗೆ, ಅವ್ರ ಕುಟುಂಬಕ್ಕೆ, ಅವರ ಸಮಾಜಕ್ಕೆ, ಅವರ ವ್ಯವಸ್ಥೆಗೆ ಅವರು ಒಳ್ಳೆಯದನ್ನೇ ಮಾಡ್ತಾರೆ. ಯಾರು ಮನಸ್ಸಲ್ಲಿ ಕೆಟ್ಟದನ್ನು ಇಟ್ಕೊಂಡಿರ್ತಾರೆ ಅವರು ಕೆಟ್ಟದಲ್ಲೇ ಜೀವನ ಕಳ್ಕೊಂಡು ಹೋಗ್ತಾರೆ. ಇದು ಭಗವಂತನ ಆಟ. ಭಗವಂತ ಯಾವತ್ತೂ ಕೂಡ ನಿಮ್ಮನ್ನು ದಾರಿ ತಪ್ಪಿಸಲ್ಲ. ಮನುಷ್ಯ ದಾರಿ ತಪ್ಪಿಸ್ಬೋದು, ಆದರೆ ಭಗವಂತ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ದಾರಿ ತಪ್ಪಿಸಲ್ಲ. ಇದನ್ನು ಪ್ರತಿಯೊಬ್ಬರು ಅರಿಬೇಕಾಗುತ್ತೆ. ಭಗವಂತ ಎಷ್ಟು ಸೂಕ್ಷ್ಮ ಅಂದರೆ ನಿಮ್ಮನ್ನು ಬೇಕಾದ್ರೆ ತಿದ್ದುತ್ತಾನೆ, ಸರಿ ದಾರಿ ತೊಗೊಂಬರ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ಯಾವತ್ತೂ ಕೂಡ ಭಗವಂತ ಕೆಟ್ಟದ್ದು ಮಾಡಲ್ಲ. ಆದರೆ ನಿಮ್ಮ ಜೊತೆಲೇ ಇರ್ತಾರಲ್ಲ, ನಿಮ್ಮಿಂದ ಅನುಕೂಲ ಪಡ್ಕೊಂಡಿರ್ತಾರಲ್ಲ, ನಿಮ್ಮಿಂದ ಆನಂದ ಪಟ್ಟಿರ್ತಾರಲ್ಲ, ಅವರ ಮನಸ್ಸಿನ ಬಗ್ಗೆ ನಿಮಗೆ ಎಚ್ಚರ ವಹಿಸಬೇಕು. ಇಲ್ಲ ಅಂದರೆ ಜಗತ್ತಲ್ಲಿ ಯಾರು ಕೂಡ ಶ್ರೇಯಸ್ಸನ್ನು ಪಡೆಯೋಕ್ಕಾಗಲ್ಲ. ಎಲ್ಲ ಜೊತೆಗಿದ್ದವರೇ ನಿಮ್ಮನ್ನು ದಾರಿ ತಪ್ಪಿಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಭಗವಂತ ಯಾವತ್ತೂ ನಿಮ್ಮನ್ನು ದಾರಿ ತಪ್ಪಿಸೋದೇ ಇಲ್ಲ. ಇದು ಜಗತ್ತಲ್ಲಿರೋ ನಿಯಮ. ನೀವು ಭಗವಂತನ ನಂಬಿ, ನಿಮ್ಮ ತಂದೆ ತಾಯಿಗಳನ್ನ ನಂಬಿ, ನೀವು ಮಾರ್ಗದರ್ಶನ ಮಾಡೋ ಗುರುಗಳನ್ನ ನಂಬಿ, ಇನ್ನು ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ. ಜೈ ಗುರುಗಳೇ.